ಶೀಘ್ರವೇ ಕಾವೇರಿ ನೀರಿನ ದರ ಏರಿಕೆಯ ಸುಳಿವನ್ನ ಕೊಟ್ರ ಡಿಸಿಎಂ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಎಲ್ಲ ಫ್ರೀ ಕೊಡೋದಕ್ಕಾಗತ್ತಾ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶೀಘ್ರವೇ ಕಾವೇರಿ ನೀರಿನ ದರ ಏರಿಕೆ ಹಾಗಾದ್ರೆ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಈಗ ಆಗುತ್ತೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಜಲಮಂಡಳಿ ಸಭೆಯ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೀರಿನ ದರ ಜಾಸ್ತಿ ಆದ್ರೆ ಹೇಗೆ ಅನ್ನುವಂತ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿರೋದು. ಎಲ್ಲ ಫ್ರೀ ಕೊಡೋದಕ್ಕಾಗತ್ತಾ ಅನ್ನುವಂತ ಉತ್ತರವನ್ನ ಯಾವಾಗ ಕೊಟ್ಟರು ಆಗ ಶೀಘ್ರವೇ ಈ ಕಾವೇರಿ ನೀರಿನ ದರ ಏರಿಕೆ ಆಗತ್ತೆ ಅನ್ನುವಂತ ಮಾಹಿತಿ ಹೊರಗೆ ಬೀಳ್ತಾ ಇದೆ. ಒಂದಷ್ಟು ಮುನ್ಸೂಚನೆಗಳು ಸಿಗ್ತಾ ಇದೆ. ಇಂಧನ ಬೆಲೆ ಜಾಸ್ತಿ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಆಗ್ಬೇಕಲ್ವಾ ಅಂದಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ವಿದ್ಯುತ್ ಬೆಲೆ ಕಡಿಮೆ ಮಾಡಿದ್ವಿ, ಅದರ ಜೊತೆಯಲ್ಲಿ 75 ಕೋಟಿ ಪವರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಎಲ್ಲ ಫ್ರೀ ಮಾಡೋದಕ್ಕಾಗತ್ತಾ, ಎಲ್ಲ ಫ್ರೀ ಕೊಡೋದಕ್ಕಾಗತ್ತಾ ಅಂತ ಹೇಳಿದ್ದಾರೆ ಡಿಸಿಎಂ. ನೀರಿನ ಬೆಲೆ ಏರಿಕೆ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತ ಮಾತಲ್ಲಿ ಅರ್ಥ ಆಗ್ತಾ ಇದೆ. ಮುಂದಿನ ವಾರ ಈ ವರದಿ ಏನಿದೆ ಆ ವರದಿಯನ್ನ ಆಧರಿಸಿ ಕಾವೇರಿ ನೀರಿನ ದರ ಹೆಚ್ಚಳ ಮಾಡುವಂತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಮುಂದಿನ ವಾರವೇ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಜನವರಿಯಿಂದ ಕಾವೇರಿ ನೀರಿನ ದರ ಏರಿಕೆ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇದ್ವು. ಆ ನಿಟ್ಟಿನಲ್ಲಿ ಒಂದಷ್ಟು ಪುಷ್ಟಿ ಕೊಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿರೋದು. ಕಾವೇರಿ ನೀರಿನ ದರ ಏರಿಕೆ ಕೂಡ ಅನಿವಾರ್ಯ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಡಿಸಿಎಂ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವಲ್ಲ ನಾವು. ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಒಂದು ಕೋರ್ಟ್ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವಲ್ಲ ನಾವು. ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಒಂದು ಕೋರ್ಟ್ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವಲ್ಲ ನಾವು. ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಒಂದು ಕೋರ್ಟ್ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗಾಗಲೇ ಈ ಜಲಮಂಡಳಿ ಆದಾಯದ ಕೊರತೆಯನ್ನ ಎದುರಿಸ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಿರುವಂಥದ್ದೇ. ಆದರೆ ಈ ಕೊರತೆಯನ್ನ ನೀಗಿಸೋದಕ್ಕೆ ಜನರ ಮೇಲೆ ಎಲ್ಲ ಒಂದ್ ಕಡೆ ಅದರ ಹೊರೆಯನ್ನ ಹೊರಿಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಜೊತೆಗೆ ಡಿಸಿಎಂ ಮಾತು ಕೂಡ ಮುಂದೆ ಈ ಬೆಲೆ ಏರಿಕೆ ಆಗತ್ತೆ, ದರ ಏರಿಕೆ ಆಗತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಯಾವಾಗದಿಂದ ಆಗಬಹುದು, ಏನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಡಿಸಿಎಂ? ಏನ್ ಡೀಟೇಲ್ಸ್ ಇದೆ ಮಂಜುನಾಥ್? ಅಶ್ವಿನಿ, ಏನೀಗ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಂದರೆ ಏನು ಗ್ಯಾರಂಟಿ ಯೋಜನೆಗಳನ್ನ ಉಚಿತವಾಗಿ ಕೊಡ್ತೀವಿ ಅಂತೇಳಿ ಒಂದಿಷ್ಟು ಹೇಳಿಕೆಯನ್ನು ಸರ್, ಧನ್ಯವಾದ ಮಂಜುನಾಥ್. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಈಗಾಗಲೇ ಈ ಜಲಮಂಡಳಿ ಆದಾಯದ ಕೊರತೆಯನ್ನ ಎದುರಿಸ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಿದೆ. ಪ್ರತಿ ತಿಂಗಳು ಏನು ಸಂಗ್ರಹ ಆಗುತ್ತೆ ಆ ಆದಾಯಕ್ಕಿಂತ ವೆಚ್ಚವೇ ಬಹಳ ಹೆಚ್ಚಾಗಿದೆ ಅನ್ನುವಂಥ ವಿಚಾರ. ಅದ್ರ ಜೊತೆ ಡಿಸಿಎಂ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಸ್ಯಾಲರಿ ಕೊಡೋದಕ್ಕಾಗ್ತಾ ಇಲ್ಲ, ಅದ್ರ ಬಗ್ಗೆ ಕೂಡ ವಿಚಾರಗಳು ಬರ್ತಾ ಇದೆ ಅನ್ನುವಂಥ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ ಹೇಳ್ತಾ ಇದ್ರಿ ಈಗಾಗಲೇ ಈ ಆದಾಯಕ್ಕಿಂತ ವೆಚ್ಚವೇ ಜಾಸ್ತಿ ಆಗ್ತಾ ಇರೋದ್ರಿಂದ ಅದರ ಹೊರೆಯನ್ನೆಲ್ಲ ಒಂದ್ ಕಡೆ ಜನರ ಮೇಲೆ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥ ವಿಚಾರ. ಯಾವಾಗದಿಂದ ಹೆಚ್ಚಾಗಬಹುದು ದರ ಏರಿಕೆ? ಜನರು ಶಾಕ್ ಯಾವಾಗ ನಿರೀಕ್ಷೆ ಮಾಡಬಹುದು? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಹೌದು. ಯಾಕಂದ್ರೆ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ನಡೆಸಿಕೊಂಡು ಸರ್ಕಾರ ನಡೆಸ್ತಿದೆ. ಇದ್ರ ಮಧ್ಯೆ
ಕೆಲವೊಂದಿಷ್ಟು ದರಗಳನ್ನ ಏರಿಕೆ ಮಾಡ್ತಾ ಇದೆ. ಹೀಗಾಗಿ ವಿಪಕ್ಷಗಳು ಕೂಡ ಸರ್ಕಾರವನ್ನ ಟೀಕೆ ಮಾಡ್ತಿದ್ವು. ಸೊ ಇದರ ಬೆನ್ನಲ್ಲೇ, ಯಾಕಂದ್ರೆ ಈ ಹಿಂದೆ ಬಸ್ಸಿನ ಟಿಕೆಟ್ ದರವನ್ನ ಕೂಡ ಸರ್ಕಾರ ಹೆಚ್ಚಿಗೆ ಮಾಡಿತ್ತು. ಅದಾದ ನಂತರ ಆ ಹಾಲಿನ ದರವನ್ನ ಕೂಡ ಹೆಚ್ಚಿಗೆ ಮಾಡಿತ್ತು. ಅದಾದ ನಂತರ ಆ ಮದ್ಯಪ್ರಿಯರಿಗೂ ಕೂಡ ಶಾಕ್ ಕೊಟ್ಟು ಎಣ್ಣೆ ದರವನ್ನ ಏರಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ನೀರಿನ ದರವನ್ನ ಕೂಡ ಏರಿಕೆ ಮಾಡ್ತೀವಿ ಅಂತ ಸರ್ಕಾರ ಪ್ರಸ್ತಾವನೆಯಲ್ಲಿತ್ತು. ಅದರ ಸಂಬಂಧಪಟ್ಟಂಗೆ ಇವತ್ತು ಒಂದಿಷ್ಟು ಸುದೀರ್ಘವಾಗಿ ಆ ಚರ್ಚೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಜಲಮಂಡಳಿ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಜೊತೆಗೆ ಇನ್ನೊಂದಿಷ್ಟು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ಅದರಲ್ಲಿ ವಿಶೇಷವಾಗಿ ನೀರಿನ ದರ ಏರಿಕೆ ಮಾಡುವುದು ಅನಿವಾರ್ಯ ಅಂತ ಹೇಳಿದ್ರು. ಯಾಕಂದ್ರೆ ಈಗಾಗಲೇ ಜಲಮಂಡಳಿ ವರ್ಷಕ್ಕೆ 1,000 ಕೋಟಿಗೂ ಅಧಿಕವಾಗಿ ನಷ್ಟದಲ್ಲಿದೆ. ಸೊ ಹೀಗಾಗಿ ನಾವು ನೀರಿನ ದರವನ್ನ ಏರಿಕೆ ಮಾಡೋದು ಅನಿವಾರ್ಯ ಆಗಿದೆ. ಸೊ ಹಾಗಾಗಿ ಈ ಏರಿಕೆ ಮಾಡ್ತೀವಿ ಅಂತೇಳಿ ಒಂದ್ ಕಡೆ ಹೇಳಿದ್ರೆ, ಇದಕ್ಕಿಂತ ಮುಖ್ಯವಾಗಿ ಇನ್ನು ಯಾರೇ ಅಂದ್ರೆ ಈಗಾಗಲೇ ಬೆಂಗಳೂರು ನಗರದಲ್ಲಿ 5ನೇ ಹಂತದ ಕಾವೇರಿ ನೀರಿನ ಯೋಜನೆಯನ್ನು ತಂದಿದ್ವಿ. ಅದರಲ್ಲೂ ಕೂಡ ಒಂದು 15,000 ಕನೆಕ್ಷನ್ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನರಿಗೆ ನೀರು ಉಚಿತವಾಗಿ ಹೋಗ್ತಾ ಇದೆ. ಇನ್ ಮುಂದೆ ಯಾರಿಗೂ ಕೂಡ ಉಚಿತವಾಗಿ ನೀರನ್ನು ಕೊಡುವ ಪ್ರಶ್ನೆ ಇಲ್ಲ. ಜೊತೆಗೆ ಯಾರೇ ಕಡುಬಡರಾಗಿರ್ಬೋದು ಕೂಡ 1 ಪೈಸೆನಾದ್ರೂ ಕೂಡ ನೀರಿನ ದರವನ್ನ ಕೊಡ್ಲೇಬೇಕು ಅಂತೇಳಿ ಆ ಖಡಕ್ ಆಗಿ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಸಭೆಯಲ್ಲಿ ನಿರ್ಧಾರ ಮಾಡಿರುವಂತದ್ದು. ಆದ್ರೆ ನೀರಿನ ದರವನ್ನ 1 ಲೀಟರ್ಗೆ ಎಷ್ಟು ದರ ಏರಿಕೆ ಮಾಡ್ತಾರೆ ಅನ್ನೋ ವಿಚಾರವಾಗಿ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು 1 ಲೀಟರ್ಗೆ ನೀರಿನ ದರವನ್ನ ಎಷ್ಟು ಪ್ರೈಸ್ ಅನ್ನ ದರ ಫಿಕ್ಸ್ ಮಾಡ್ಬೇಕು ಅನ್ನೋ ವಿಚಾರ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ವಾರದಲ್ಲಿ ಅಧಿಕಾರಿಗಳು ನನಗೆ ತಿಳಿಸ್ತಾರೆ ಇನ್ನು 1 ಲೀಟರ್ಗೆ ಅಥವಾ ಈ ನೀರಿನ ದರವನ್ನ ಎಷ್ಟು ರೂಪಾಯಿಯನ್ನ ಹೆಚ್ಚಳ ಮಾಡ್ಬೇಕು ಅನ್ನೋದು ಮುಂದಿನ ವಾರದ ಮೇಲೆ ಅದು ಹೇಳ್ತೀವಿ. ಮುಂದಿನ ವಾರದಲ್ಲೇ ನೀರಿನ ದರ ಏರಿಕೆ ಆಗೋದು ಸತ್ಯ ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. We'll be right back.